ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಅಪ್ಪ ಅಮ್ಮ ಆಸ್ತಿ ಅಂತಸ್ತು ಬಂಧು ಬಳಗ ಎಲ್ಲ ಇರ್ತಾರೆ. ಆದ್ರೆ ಅವನ ಮನಸ್ಸಿನ ಮೂಲೆ ಮೂಲೆಲೆ ಅಡಗಿರೋ ನೋವನ್ನ ಹೇಳ್ಕೊಳಕ್ಕೆ, ಪರಿಹಾರ ಹುಡ್ಕೋದಕ್ಕೆ ಒಂದು ಸಂಬಂಧ ಬೇಕು. ಆ ಸಂಬಂಧನೇ ಈ ಸ್ನೇಹ. ರಕ್ತ ಹಂಚ್ಕೊಂಡಿರಲ್ಲ, ಆಸ್ತಿ ಹಂಚ್ಕೊಳ್ಳಲ್ಲ, ಬರೀ ಕಷ್ಟ ಸುಖ ಹಂಚ್ಕೊಳಕ್ಕೆ ಮಾತ್ರ ಇರೋ ಈ ಸಂಬಂಧನೇ ಈ ದೋಸ್ತಿ. यदा यदा हि धर्मस्य ग्लानिर्भवति भारत अभ्युत्थानं धर्मस्य तदात्मनं सृजाम्यहम् उद्धाराय साधूनां विनाशाय च दुष्कृत्य धर्म संस्थापनार्थाय सम्भवामि युगे ನನ್ಗೊಂದೇ ಒಂದು ಆಸೆ ಕಣ, ನಾವು ಕಡೆವರೆಗೂ ಹೀಗೆ ಜೊತೆಯಲ್ಲಿ ಇದ್ಬಿಡೋಣ. ಹೆಂಗೈತೆ ನಿನ್ ತಮ್ಮನ ನಾಲ್ಗೆ ಮುಚ್ಕೊಂಡ್ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನೀವೇನ್ ಮಾಡ್ತಿದ್ದೀರಾ ಅಂತ ನಿಮಗ್ ಗೊತ್ತಾ? ಸಮಾಜ ದೃಷ್ಟಿಲಿ ಕ್ರಿಮಿನಲ್ಸ್ ಆಗಿದ್ದೀರಾ ನೀವು. ಎಲ್ಲ ಸ್ಟೂಡೆಂಟ್ಸ್ ಅಮಿಕೊಂಡ್ ಕುತ್ಕೊಂಡಿದ್ರೆ ನಮ್ಗೆ ಇವತ್ತು ಈ ಸಿಚುವೇಶನ್ ಬರ್ತಾ ಇರ್ಲಿಲ್ಲ. ಒಳ್ಳೆ ಗಾಂಡುಗಳು ಸವಸ ಆಯ್ತು ಕಣ. ಲೇ, ಯಾರು ಗಾಂಡು ಅಂತ ಇದೀಯಾ? ಉರಿತಾ ಇರ್ಬೇಕಲ್ವಾ? ಇದೇ ತರ ನಮ್ಗೆ ಅವತ್ತು ಉರ್ದಿತ್ತು. ಸಾಯ್ಬೇಕಾಗಿರೋದು ನಾವಲ್ಲ, ಆ ಕೇಕೆ. ಇದು ಕೇಕೆ ಕಟ್ಟಿದ್ದು ಸಾಮ್ರಾಜ್ಯ ಕಣ. ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಆ 4 ಜನ ನನಗೆ ಜೀವಂತವಾಗಬೇಕು ಅಷ್ಟೇ. ಈ ಹೋರಾಟಕ್ಕೊಂದು ಫಿನಿಶಿಂಗ್ ಸಿಗೋವರೆಗೂ ಫೀಲ್ಡ್ ಬಿಟ್ಟು ಹೋಗ್ಬಾರ್ದು. ಸತ್ರು ಬದುಕಿದ್ರು ಈ ದೋಸ್ತಿಗೊಂದು ಅರ್ಥ ಇರಬೇಕು.